ನಮಸ್ಕಾರ ಮಕ್ಕಳೇ, ನಾನು ಬಿಂದು. ಒಂದು ಆಕೃತಿಯ ಪ್ರತಿಯೊಂದು ಅಂಶವು ಇದರ ಅಂಕಗಳಿಗೆ ಅನುಪಾತದಲ್ಲಿದ್ದರೆ ಎರಡು ಅಂಕಿಗಳನ್ನು ಹೋಲುತ್ತವೆ ಎಂದು ಹೇಳಲಾಗುತ್ತದೆ. ಉದಾಹರಣೆಗೆ, ಮೇಲಿನ ಮನೆಗಳು ಒಂದೇ ರೀತಿ ಕಾಣುತ್ತವೆ, ಆದರೆ ಗಾತ್ರದಲ್ಲಿ ವಿಭಿನ್ನವಾಗಿವೆ. ಎರಡು ಮೊಬೈಲ್ ಫೋನ್ಗಳು ಒಂದೇ ಆಗಿರುತ್ತವೆ, ಆದರೆ ಅವುಗಳ ಗಾತ್ರದಲ್ಲಿ ಅವು ಬದಲಾಗುತ್ತವೆ. ಆದ್ದರಿಂದ ಗಣಿತದ ಪ್ರಕಾರ ಎರಡು ವಸ್ತುಗಳು ಒಂದೇ ಆಕಾರದಲ್ಲಿದ್ದರೆ ಅವು ಒಂದೇ ಆಗಿರುತ್ತವೆ, ಆದರೆ ಅವು ಒಂದೇ ಗಾತ್ರವನ್ನು ಹೊಂದಿರಬೇಕಾಗಿಲ್ಲ. ಎಂದು ನಾವು ಹೇಳುತ್ತೇವೆ. ಒಂದು ರೀತಿಯ ಎರಡು ವಸ್ತುಗಳ ಅನುಗುಣವಾದ ಅಳತೆಗಳ ಅನುಪಾತವು ಅನುಪಾತದಲ್ಲಿರಬೇಕು. ಜ್ಯಾಮಿತೀಯ ಆಕಾರಗಳ ಪೆಟ್ಟಿಗೆ ಇಲ್ಲಿದೆ. ಒಂದೇ ರೀತಿಯ ವಸ್ತುಗಳನ್ನು ಸಂಗ್ರಹಿಸಿ ಮತ್ತು ಅವುಗಳನ್ನು ಪಟ್ಟಿ ಮಾಡಿ. ಈ ಅಧ್ಯಯನದಲ್ಲಿ ನಾವು ನಿರ್ದಿಷ್ಟವಾಗಿ ಒಂದೇ ರೀತಿಯ ತ್ರಿಕೋನಗಳ ಬಳಕೆಯನ್ನು ಚರ್ಚಿಸುತ್ತೇವೆ. ಅದು ನಮ್ಮ ವ್ಯಾಪ್ತಿಯನ್ನು ಮೀರಿದ್ದರೆ ಸರಳ ಅಳತೆ ಉಪಕರಣಗಳೊಂದಿಗೆ ದೂರ ಮತ್ತು ಎತ್ತರವನ್ನು ಭೌತಿಕವಾಗಿ ಎಳೆಯಲು ಹೋಲಿಕೆಯ ಪರಿಕಲ್ಪನೆಯನ್ನು ಇಂಜಿನಿಯರಿಂಗ್, ವಾಸ್ತುಶಿಲ್ಪ ಮತ್ತು ನಿರ್ಮಾಣ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೇಗೆ ಮಾಡಬಹುದು? ಹೋಲಿಕೆಯ ಪರಿಕಲ್ಪನೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ. SAS ಮತ್ತು SSS ನಂತಹ ಹೋಲಿಕೆಯ ಮಾನದಂಡಗಳನ್ನು ಗುರುತಿಸಿ. ಮತ್ತು ಅನ್ವಯಿಸಿ. ಜ್ಯಾಮಿತೀಯ ಸಮಸ್ಯೆಗಳನ್ನು ಪರಿಹರಿಸಲು ಒಂದೇ ರೀತಿಯ ತ್ರಿಕೋನಗಳ ಗುಣಲಕ್ಷಣಗಳನ್ನು ಬಳಸಿ. ಅನುಗುಣವಾದ ಬದಿಗಳು, ಎತ್ತರಗಳು, ಪರಿಧಿಗಳು ಮತ್ತು ಒಂದೇ ರೀತಿಯ ತ್ರಿಕೋನ ಪ್ರದೇಶಗಳ ಅನುಪಾತಗಳನ್ನು ಅನ್ವಯಿಸಿ. ಪ್ರಮುಖ ಪದಗಳು. ಈ ಪಾಠದ ಪ್ರಮುಖ ಪದಗಳು: ಹೋಲಿಕೆ, ಇದೇ ತ್ರಿಕೋನಗಳು, ಸಮಾನತೆ, ಎ ಮಾನದಂಡ, SAS ಮಾನದಂಡ, SSS ಮಾನದಂಡ, ಸಮಕೋನ ತ್ರಿಕೋನಗಳು, ಅನುಪಾತದ ಬದಿಗಳು, ಲಂಬರೇಖೆಗಳು, ನೆರಳಿನ ಉದ್ದ. ಇದೇ ರೀತಿಯ ತ್ರಿಕೋನಗಳು. 9ನೇ ತರಗತಿಯಲ್ಲಿ ನಾವು ಸಮಾನ ತ್ರಿಕೋನಗಳನ್ನು ಅಧ್ಯಯನ ಮಾಡಿದ್ದೇವೆ. ಎರಡು ಜ್ಯಾಮಿತೀಯ ಅಂಕಿಅಂಶಗಳು ಒಂದೇ ಗಾತ್ರ ಮತ್ತು ಆಕಾರವನ್ನು ಹೊಂದಿದ್ದರೆ ಅವು ಸಮಾನವಾಗಿವೆ ಎಂದು ನಾವು ಹೇಳಬಹುದು. ಆದರೆ ಇಲ್ಲಿ ನಾವು ಒಂದೇ ಆಕಾರವನ್ನು ಹೊಂದಿರುವ ಆದರೆ ಪ್ರಮಾಣಗುಣವಾದ ಗಾತ್ರಗಳನ್ನು ಹೊಂದಿರುವ ಜ್ಯಾಮಿತಿಯನ್ನು ಅಂಕಿಗಳನ್ನು ಅಧ್ಯಯನ ಮಾಡುತ್ತೇವೆ. ಈ ಅಂಕಿಅಂಶಗಳನ್ನು ಸಮಾನ ಎಂದು ಕರೆಯಲಾಗುತ್ತದೆ. ತ್ರಿಕೋನಗಳ ಸಮಾನತೆ ಮತ್ತು ಹೋಲಿಕೆ. ಸಮಾನತೆಯ ಒಂದು ನಿರ್ದಿಷ್ಟ ಸಂದರ್ಭವಾಗಿದೆ. ಎರಡು ಸಂದರ್ಭಗಳಲ್ಲಿ ಒಂದು ತ್ರಿಕೋನದ 3 ಕೋನಗಳು ಇದರ ತ್ರಿಕೋನದ 3 ಅನುಗುಣವಾದ ಕೋನಗಳಿಗೆ ಸಮಾನವಾಗಿರುತ್ತದೆ. ತ್ರಿಕೋನ ABC
ಮತ್ತು ತ್ರಿಕೋನ PQR. ಆದರೆ ಸರ್ವಸಮಾನ ತ್ರಿಕೋನಗಳಲ್ಲಿ ಅನುಗುಣವಾದ ಬದಿಗಳು ಸಮಾನವಾಗಿರುತ್ತದೆ. ಒಂದೇ ರೀತಿಯ ತ್ರಿಕೋನದಲ್ಲಿರುವಾಗ ಅನುಗುಣವಾದ ಬದಿಗಳು ಅನುಪಾತದಲ್ಲಿರುತ್ತವೆ. ABC ಮತ್ತು PQR ತ್ರಿಕೋನಗಳು ಒಂದೇ ಆಗಿರುತ್ತವೆ ಮತ್ತು ತ್ರಿಕೋನ ABC ಅಥವಾ ತ್ರಿಕೋನ PQR ಎಂದು ಬರೆಯಬಹುದು. ಹೋಲಿಕೆಯ ಮಾನದಂಡಗಳು. ಎರಡು ತ್ರಿಕೋನಗಳು ಒಂದೇ ಎಂದು ಸಾಬೀತುಪಡಿಸಲು ಈ ಕೆಳಗಿನ ಮಾನದಂಡಗಳು ಸಾಕು. ಎ ಹೋಲಿಕೆಯ ಮಾನದಂಡ. ಒಂದು ತ್ರಿಕೋನದ ಎರಡು ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಕೋನದ ಎರಡು ಕೋನಗಳಿಗೆ ಸಮಾನವಾಗಿದ್ದರೆ ಎರಡು ತ್ರಿಕೋನಗಳು ಒಂದೇ ಆಗಿರುತ್ತವೆ, ಏಕೆಂದರೆ ಎರಡು ತ್ರಿಕೋನಗಳಲ್ಲಿನ ಮೂರೇ ಕೋನವು ಸಮಾನವಾಗಿರಬೇಕು. ಆದ್ದರಿಂದ ಎ ಹೋಲಿಕೆಯ ಮಾನದಂಡವು ಎ ಹೋಲಿಕೆಯ ಮಾನದಂಡದಂತೆಯೇ ಇರುತ್ತದೆ. ಆದ್ದರಿಂದ ವೇಳೆ ಕೋನ A ಕೋನ P 1 ಮತ್ತು ಕೋನ B ಕೋನ Q 2. ಆದ್ದರಿಂದ ತ್ರಿಕೋನ ABC ಅಥವಾ ತ್ರಿಕೋನ PQR. SAS ಹೋಲಿಕೆಯ ಮಾನದಂಡ. ಒಂದು ತ್ರಿಕೋನದ ಒಂದು ಕೋನವು ಇನ್ನೊಂದು ತ್ರಿಕೋನದ ಒಂದು ಕೋನಕ್ಕೆ ಸಮಾನ ಆಗಿದ್ದರೆ ಮತ್ತು ಅವುಗಳನ್ನು ಒಳಗೊಂಡಂತೆ ಬದಿಗಳು ಅನುಪಾತದಲ್ಲಿದ್ದರೆ ಎರಡು ತ್ರಿಕೋನಗಳು ಒಂದೇ ಆಗಿರುತ್ತವೆ. ಹೀಗಾಗಿ ಕೋನ A ಕೋನ P 1 ಮತ್ತು AB by PQ AC by PR. ನಂತರ ತ್ರಿಕೋನ ABC ಅಥವಾ ತ್ರಿಕೋನ PQR. SSS ಹೋಲಿಕೆಯ ಮಾನದಂಡ. ತ್ರಿಕೋನದ ಮೂರು ಬದಿಗಳು ಮತ್ತೊಂದು ತ್ರಿಕೋನದ ಮೂರು ಅನುಗುಣವಾದ ಬದಿಗಳಿಗೆ ಅನುಪಾತದಲ್ಲಿದ್ದರೆ ಎರಡು ತ್ರಿಕೋನಗಳು ಒಂದೇ ಆಗಿರುತ್ತವೆ. ಆದ್ದರಿಂದ AB by PQ AC by PR BC by QR ಆಗಿದ್ದರೆ ತ್ರಿಕೋನ ABC ಅಥವಾ ತ್ರಿಕೋನ PQR. ವ್ಯಾಖ್ಯಾನ 1. ಎರಡು ತ್ರಿಕೋನಗಳು ಅವುಗಳ ಅನುಗುಣವಾದ ಬದಿಗಳು ಅನುಪಾತದಲ್ಲಿದ್ದರೆ ಹೋಲುತ್ತವೆ ಎಂದು ಹೇಳಲಾಗುತ್ತದೆ. ವ್ಯಾಖ್ಯಾನ 2. ಅನುಗುಣವಾದ ಕೋನಗಳು ಸಮಾನವಾಗಿದ್ದರೆ ತ್ರಿಕೋನಗಳು ಸಮಕೋನವಾಗಿರುತ್ತವೆ. ಉದಾಹರಣೆ, ತ್ರಿಕೋನ PST ಅಥವಾ ತ್ರಿಕೋನ PQR ಎಂದು ತೋರಿಸಿ. ಪರಿಹಾರ. ತ್ರಿಕೋನ PST ಮತ್ತು ತ್ರಿಕೋನ PQR ನಲ್ಲಿ PS by PQ 2 by 2 plus 1 2 by 3. PT by PR
ಈಕ್ವಲ್ ಟು 4/4 ಪ್ಲಸ್ 2 ಈಕ್ವಲ್ ಟು 2/3. ಹೀಗಾಗಿ PS/PQ ಈಕ್ವಲ್ ಟು PT/PR ಮತ್ತು ಕೋನ P ಸಾಮಾನ್ಯವಾಗಿದೆ. ಆದ್ದರಿಂದ SAS ಹೋಲಿಕೆಯಿಂದ ತ್ರಿಕೋನ PST ಅಥವಾ ತ್ರಿಕೋನ PQR. ತ್ರಿಕೋನ PST ಮತ್ತು ತ್ರಿಕೋನ PQR ನಲ್ಲಿ PS/PQ ಈಕ್ವಲ್ ಟು 2/2 ಪ್ಲಸ್ 3 ಈಕ್ವಲ್ ಟು 2/5. PT/PR ಈಕ್ವಲ್ ಟು 2/2 ಪ್ಲಸ್ 3 ಈಕ್ವಲ್ ಟು 2/5. ಹೀಗಾಗಿ PS/PQ ಈಕ್ವಲ್ ಟು PT/PR ಮತ್ತು ಕೋನ P ಸಾಮಾನ್ಯವಾಗಿದೆ. ಆದ್ದರಿಂದ SAS ಹೋಲಿಕೆಯಿಂದ ತ್ರಿಕೋನ PST ಅಥವಾ ತ್ರಿಕೋನ PQR. ಉದಾಹರಣೆ ತ್ರಿಕೋನ ABC ಅಥವಾ ತ್ರಿಕೋನ PQR ಆಗಿದೆಯೇ? ಪರಿಹಾರ ತ್ರಿಕೋನ ABC ಮತ್ತು ತ್ರಿಕೋನ PQR ನಲ್ಲಿ PQ/AB ಈಕ್ವಲ್ ಟು 3/6 ಈಕ್ವಲ್ ಟು 1/2. QR/BC ಈಕ್ವಲ್ ಟು 4/10 ಈಕ್ವಲ್ ಟು 2/5. ಒಂದು ಬೈ 2 ಸಮನಾಗಿಲ್ಲ 2/5 ರಿಂದ PQ/AB ಸಮನಾಗಿಲ್ಲ QR/BC. ಅನುಗುಣವಾದ ಬದಿಗಳು ಅನುಪಾತದಲ್ಲಿರುವುದಿಲ್ಲ. ಆದ್ದರಿಂದ ತ್ರಿಕೋನ ABC ತ್ರಿಕೋನ PQR ಗೆ ಹೋಲುವಂತಿಲ್ಲ. ಉದಾಹರಣೆ 9 ಸೆಂಟಿಮೀಟರ್ ಎತ್ತರದ ಹುಡುಗ 1.2 ಮೀಟರ್ ಸೆಕೆಂಡ್ ವೇಗದಲ್ಲಿ ದೀಪದ ಕಂಬದ ಬುಡದಿಂದ ದೂರ ಹೋಗುತ್ತಿದ್ದಾನೆ. ದೀಪಸ್ತಂಭವು ನೆಲದಿಂದ
3.6 ಮೀಟರ್ ಎ ಆಗಿದ್ದರೆ 4 ಸೆಕೆಂಡ್ಗಳ ನಂತರ ಅದರ ನೆರಳಿನ ಉದ್ದವನ್ನು ಕಂಡು ಹಿಡಿಯಿರಿ. ಪರಿಹಾರ ನೀಡಲಾಗಿದೆ. ವೇಗ = 1.2 ಮೀಟರ್ ಸೆಕೆಂಡ್ಸ್. ಸಮಯ = 4 ಸೆಕೆಂಡ್ಗಳು. ದೂರ = ವೇಗ ಇಂಟು ಸಮಯ = 1.2 ಇಂಟು 4 = 4.8 ಮೀಟರ್. x 4 ಸೆಕೆಂಡ್ಗಳ ನಂತರ ನೆರಳಿನ ಉದ್ದವಾಗಿದೆ. ರಿಂದ ತ್ರಿಕೋನ ABC ಅಥವಾ ತ್ರಿಕೋನ CDE BE by DE = AB by CD 4.8 x by x = 3/6 by 0.9 = 4 ಇಂಟು 9 ಸೆಂಟಿಮೀಟರ್ = 0.9 ಮೀಟರ್ ರಿಂದ. ನಾಲ್ಕು ಪಾಯಿಂಟ್ 8 ಪ್ಲಸ್ x = 4x 3x = 4.8 ಆದ್ದರಿಂದ x = 1.6 ಮೀಟರ್ ನೀಡುತ್ತದೆ. ಅವನ ನೆರಳಿನ ಉದ್ದ DE = 1.6 ಮೀಟರ್. ಉದಾಹರಣೆ: ಚಿತ್ರದಲ್ಲಿ ಕೋನ A = ಕೋನ CED ತ್ರಿಕೋನ CAB ಅಥವಾ ತ್ರಿಕೋನ CED ಎಂದು ಸಾಬೀತುಪಡಿಸುತ್ತದೆ. ಅಲ್ಲದೆ x ನ ಮೌಲ್ಯವನ್ನು ಕಂಡು ಹಿಡಿಯಿರಿ. ಪರಿಹಾರ: ತ್ರಿಕೋನ CAB ಮತ್ತು ತ್ರಿಕೋನ CED ನಲ್ಲಿ ಕೋನ C ಸಾಮಾನ್ಯವಾಗಿದೆ. ಕೋನ A = CED. ಆದ್ದರಿಂದ ತ್ರಿಕೋನ CAB ಅಥವಾ ತ್ರಿಕೋನ CED ಇಂಟು AA ಹೋಲಿಕೆಯಿಂದ. ಆದ್ದರಿಂದ CA by CE = AB by DE = CB by CD. AB by DE = CB by CD ನೀಡುತ್ತದೆ 9/x = 10 + 2/8. ಆದ್ದರಿಂದ x = 8 × 9/12 = 6 ಸೆಂಟಿಮೀಟರ್. ನೆನಪಿಡಬೇಕಾದ ಅಂಶಗಳು:
ಹೋಲಿಕೆಯು ಒಂದೇ ಆಕಾರವನ್ನು ಹೊಂದಿರುವ ಆದರೆ ವಿಭಿನ್ನ ಗಾತ್ರಗಳನ್ನು ಹೊಂದಿರುವ ವಸ್ತುಗಳನ್ನು ಸೂಚಿಸುತ್ತದೆ. ಇದೇ ರೀತಿಯ ತ್ರಿಕೋನಗಳು ಅನುಪಾತದ ಅನುಗುಣವಾದ ಬದಿಗಳನ್ನು ಹೊಂದಿವೆ. ಎ ಮಾನದಂಡವು ಒಂದು ತ್ರಿಕೋನದ ಎರಡು ಕೋನಗಳು ಮತ್ತೊಂದು ತ್ರಿಕೋನದ ಎರಡು ಕೋನಗಳಿಗೆ ಸಮನಾಗಿದ್ದರೆ ಅವು ಒಂದೇ ಆಗಿರುತ್ತವೆ ಎಂದು ಹೇಳುತ್ತದೆ. ಎಸ್ ಮಾನದಂಡವು ತ್ರಿಕೋನದ ಮೂರು ಬದಿಗಳು ಮತ್ತೊಂದು ತ್ರಿಕೋನದ ಮೂರು ಅನುಗುಣವಾದ ಬದಿಗಳಿಗೆ ಅನುಪಾತದಲ್ಲಿರುತ್ತದೆ ಎಂದು ಹೇಳುತ್ತದೆ. ಇದೇ ರೀತಿಯ ತ್ರಿಕೋನಗಳು ಅನುಗುಣವಾದ ಬದಿಗಳು, ಎತ್ತರಗಳು, ಪರಿಧಿಗಳು ಮತ್ತು ಅವುಗಳ ಬದಿಗಳ ಚೌಕಗಳ ಸಮಾನ ಅನುಪಾತಗಳನ್ನು ಹೊಂದಿರುತ್ತವೆ.